ನಮ್ಮ ದೇಹದಲ್ಲಿ ಒಂದು ಅಂಗ ಇದೆ. ಅದು ಹೊರಗಿನಿಂದ ಕಾಣುವುದಿಲ್ಲ, ಆದರೆ ಅದು ಇಲ್ಲದಿದ್ರೆ ಮನುಷ್ಯ ನಿಲ್ಲಲಾರ, ನಡೆಯಲಾರ, ಓಡಲಾರ. ಅದೇ ಬೆನ್ನೆಲುಬು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ಎಂ ದಂಡು. ಬಿಸ್ನೆಸ್ ನಲ್ಲಿ ಪ್ರತಿಯೊಂದು ಕಂಪನಿಗೆ ಒಂದು ಬೆನ್ನೆಲುಬು ಇರುತ್ತೆ. ಅದು ಕಂಪನಿಯ ಕಟ್ಟಡ ಅಲ್ಲ, ಹಣ ಅಲ್ಲ, ಅದು ಓನರ್ನ ಕ್ಯಾರೆಕ್ಟರ್. ಬೆನ್ನೆಲುಬಿನ ವಿಶೇಷತೆ ಏನಂದ್ರೆ ಅದು ಗಟ್ಟಿಯಾಗಿರೋದಿಲ್ಲ, ಅಗತ್ಯವಿದ್ದಾಗ ಬಾಗುತ್ತೆ, ಆದರೆ ಮುರಿಯೋದಿಲ್ಲ. ಇದೇ ಬಿಸ್ನೆಸ್ ನ ನಿಜವಾದ ಸೂತ್ರ. ಮಾರ್ಕೆಟ್ ಬದಲಾದ್ರೆ ನಾವು ಬದಲಾಗಬೇಕು, ಟೆಕ್ನಾಲಜಿ ಬದಲಾದ್ರೆ ನಾವು ಕಲಿಬೇಕು, ಕಸ್ಟಮರ್ ಬದಲಾದ್ರೆ ನಾವು ಅಡ್ಜಸ್ಟ್ ಆಗಬೇಕು. ಆದರೆ ಮೌಲ್ಯಗಳ ವಿಚಾರದಲ್ಲಿ ಮುರಿಬಾರ್ದು. ಬಹಳಷ್ಟು ಕಂಪನಿಗಳು 2 ವಿಚಾರಗಳಿಂದ ಕುಸಿಯುತ್ತೆ. ಒಂದು, ಅವು ಯಾವತ್ತಿಗೂ ಬದಲಾಗುವುದಿಲ್ಲ. ಎರಡನೇದು, ಪ್ರತಿಯೊಂದು ಒತ್ತಡಕ್ಕೂ ತಮ್ಮ ಮೌಲ್ಯವನ್ನ ಬದಲಾಯಿಸಿಕೊಳ್ಳುತ್ತೆ. ಎರಡೂ ಅಪಾಯಕಾರಿ. ಇಲ್ಲಿ ನಾವು ಬೆನ್ನು ಮೂಳೆಯಿಂದ ಕಲಿಯಬೇಕಾದದ್ದು ಫ್ಲೆಕ್ಸಿಬಲ್ ಆಗಿರಿ, ಆದರೆ ಸ್ಟ್ರಾಂಗ್ ಆಗಿರಿ. ಮತ್ತೊಂದು ವಿಚಾರ, ನಮ್ಮ ದೇಹದಲ್ಲಿ ನರಗಳಿಗೆ ಪ್ರಮುಖ ರಹದಾರಿ ಬೆನ್ನು ಮೂಳೆ. ಅದು ಸ್ಟ್ರಾಂಗ್ ಆಗಿದ್ರೆ ಇಡೀ ದೇಹ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದೇ ರೀತಿ ವಿಷನ್, ಕಲ್ಚರ್, ಡಿಸಿಪ್ಲಿನ್, ಮೌಲ್ಯಗಳು ಇವೇ ಒಂದು ಕಂಪನಿಯ ಬೆನ್ನೆಲುಬು. ಇವು ಬಲವಾಗಿದ್ರೆ ಎಷ್ಟೇ ಒತ್ತಡ ಬಂದರೂ ಪ್ರತಿಯೊಂದು ಟೀಮ್, ಪ್ರತಿಯೊಬ್ಬ ಉದ್ಯೋಗಿ ಒಂದೇ ದಿಕ್ಕಿನಲ್ಲಿ ಕೆಲಸ ಮಾಡ್ತಾರೆ. ಮತ್ತೊಂದು ವಿಚಾರ, ವ್ಯಕ್ತಿಯ ತೂಕವನ್ನು ಹೊರೋದು ಬೆನ್ನು ಮೂಳೆ. ಬಿಸ್ನೆಸ್ ನಲ್ಲಿ ಜವಾಬ್ದಾರಿಗಳನ್ನ ಹೊರೋದೇ ನಾಯಕತ್ವ. ಒಬ್ಬ ಲೀಡರ್ ಜವಾಬ್ದಾರಿಗಳಿಂದ ಹೊಡೋದಿಲ್ಲ, ಅವುಗಳನ್ನ ತನ್ನ ಹೆಗಲ ಮೇಲೆ ಹೊರ್ತಾನೆ. ಟೀಮ್ ಮುಂದೆ ಧೈರ್ಯವಾಗಿ ನಿಂತ್ಕೊಳ್ತಾನೆ. ಚೆನ್ನಾಗಿ ನೆನ್ಪಿಡಿ, ಚಂಡಮಾರುತ ಬಂದಾಗ ದುರ್ಬಲವಾದ ಮರಗಳು ಬೀಳುತ್ತವೆ, ಆದರೆ ಬಿದರಿನ ಮರ ಗಾಳಿಗೆ ಬಾಗುತ್ತೆ, ಚಂಡಮಾರುತದೊಂದಿಗೆ ಚಲಿಸುತ್ತೆ, ಅದಕ್ಕಾಗಿ ಮತ್ತೆ ಎದ್ದು ನಿಲ್ಲುತ್ತೆ. ಬೆನ್ನು ಮೂಳೆ ಕೂಡ ಅದೇ ಪಾಠವನ್ನ ಹೇಳುತ್ತೆ. ಬಾಗೋದು ದುರ್ಬಲತೆ ಅಲ್ಲ, ಮುರಿಯದೆ ನಿಲ್ಲೋದೇ ನಿಜವಾದ ಶಕ್ತಿ. ಬಿಸ್ನೆಸ್ ನಲ್ಲಿ ದೊಡ್ಡ ಓನರ್ ಅಂದ್ರೆ ಸಮಸ್ಯೆಗಳೇ ಬಾರದ ವ್ಯಕ್ತಿಯಲ್ಲ. ಎಷ್ಟೇ ಒತ್ತಡಗಳು ಬಂದರೂ, ಎಷ್ಟೇ ಹಿನ್ನಡೆ ಆದರೂ ತನ್ನ ಟೀಮ್ಗೆ ಬೆನ್ನೆಲುಬಿನಂತೆ ನಿಂತುಕೊಳ್ಳುವ ವ್ಯಕ್ತಿ. ಯಾಕಂದ್ರೆ ಹಣ ಒಂದು ಕಂಪನಿಯನ್ನ ಕೆಲ ಕಾಲ ನಿಲ್ಲಿಸಬಹುದು, ಆದರೆ ಬೆನ್ನೆಲುಬಿನಂತಿರುವ ನಾಯಕತ್ವ ಒಂದು ಕಂಪನಿಯನ್ನ ತಲೆಮಾರುಗಳವರೆಗೆ ನಿಲ್ಲಿಸುತ್ತೆ. ಹೌದೋ ಅಲ್ವೋ? ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.